ಇವತ್ತು ನಿಮ್ಮ ಜೊತೆ ಏನೋ ಶೇರ್ ಮಾಡ್ಬೇಕು ನಾನು. ನನ್ನ ಯೂಟ್ಯೂಬ್ದು ಒಂದು ಮೈಲ್ ಸ್ಟೋನ್ ಹಿಟ್ ಆಗಿದೆ ಆ್ಯಂಡ್ ನಿಮ್ಮಿಂದನೇ ಆಗಿರೋದು ಅದು. ನಿಮ್ದಿಷ್ಟು ಸಪೋರ್ಟಿಂದ ಆ್ಯಂಡ್ ಲೈಕ್ ನಾನೇನು ಹೇಳಿ ಇವಾಗ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಇದು ಆಗೋದಕ್ಕೆ ನಂಗೆ ಒಂದು 3-4 ಮಂತ್ಸ್ ಬೇಕಾಗುತ್ತೆ ಅಂದ್ಕೊಂಡಿದ್ದೆ. ಬಟ್ 1 ಮಂತ್ ಹತ್ತಿರನೂ ಆಯ್ತು ಅನಿಸುತ್ತೆ. ನಾನು ಯಾವಾಗ ಶುರು ಮಾಡಿದೆ ಅಂತ ಹೇಳ್ತೀನಿ. ನಾನು ಯಾವಾಗ ಶುರು ಮಾಡಿದ್ದು ಕಾಂಟೆಂಟ್ ಕ್ರಿಯೇಷನ್ನು? ನಾನು ಫಸ್ಟ್ ವಿಡಿಯೋ ನೋಡೋಣ. ನಾನು ಫಸ್ಟ್ ವಿಡಿಯೋಲಿ ಹೇಳಿದ್ದೀನಿ, ಅದನ್ನು ಕಂಪೇರ್ ಮಾಡ್ತೀನಿ ಇವಾಗ. ಸೊ 1 ಮಂತ್ ಆಗೋ ಅಂತ ಇದೆ ನೋಡಂತೇಳಿರಿ, ಎಕ್ಸಾಕ್ಟ್ ಡೇಟ್ ಗೊತ್ತಾಗುತ್ತೆ. 6th ಡಿಸೆಂಬರ್. ಸೊ ನಾನು ಫಸ್ಟ್ ವಿಡಿಯೋ ಹಾಕಿರೋದು 6th ಡಿಸೆಂಬರ್. ಇದೇ ವಿಡಿಯೋ ಅದು ಆಯಿತಾ. ಫಸ್ಟ್ ಕನ್ನಡ ವಿಡಿಯೋ ಅಂತ ಇದೆ ಇದು. ಇದನ್ನೇ ಹಾಕಿದ್ದು ನಾನು ಫಸ್ಟ್ ವಿಡಿಯೋ 6th ಡಿಸೆಂಬರಿಗೆ ಪೋಸ್ಟ್ ಮಾಡಿದ್ದೆ. ಆ್ಯಂಡ್ ಇದರಲ್ಲಿ ನಂದು ಯೂಟ್ಯೂಬ್ ಫಾಲೋವರ್ಸ್ ಎಷ್ಟಿದ್ರು, ನಂದು ವಾಚ್ ಅವರ್ಸ್ ಎಷ್ಟಿದೆ, ಏನೇನು ಟಾರ್ಗೆಟ್ ಕಂಪ್ಲೀಟ್ ಆಗಬೇಕು, ನಾನು ಪ್ರತಿಯೊಂದು ಹೇಳಿದ್ದೆ ಇದರಲ್ಲಿ ನಿಮಗೆ. ಯಾರಾದರೂ ನೋಡಿದರೆ ನೀವು ರಿಲೇಟ್ ಮಾಡ್ತೀರಾ, ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡಿ, ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಎಷ್ಟಿದೆ ಅಂತ ಇವಾಗ. ಆ್ಯಂಡ್ ಏನು ಮೈಲ್ ಸ್ಟೋನ್ ಅಂತ ಹೇಳ್ತೀನಿ ನಿಮಗೆ. ಸೊ ನಂದು ಅಕೌಂಟ್ ಮಾನಿಟೈಸ್ ಆಗಿದೆ, ಕಾಣಿಸ್ತಿದೆ ಅಂದ್ಕೊತೀನಿ. ಸೊ ಅಕೌಂಟ್ ಮಾನಿಟೈಸೇಷನ್ ಆಗಿದೆ ನಂದು. ಆ್ಯಂಡ್ ಮಾನಿಟೈಸ್ ಆಗೋದಕ್ಕೆ ನಾನು ಫಸ್ಟೇ ಆ ವಿಡಿಯೋಲಿ ಹೇಳಿದ್ದೀನಿ, ಅಂದರೆ ಹಾಫ್ ಮಾನಿಟೈಸೇಷನ್ ಆಗೋಕ್ಕೆ 3000 ಅವರ್ಸ್ ಬೇಕು ನಿಮಗೆ. ಆ್ಯಂಡ್ ಫುಲ್ ಮಾನಿಟೈಸೇಷನ್ ಆಗೋದಕ್ಕೆ 4000 ವಾಚ್ ಅವರ್ಸ್ ಇರಬೇಕು ಅಂತ. ಆ್ಯಂಡ್ ನನ್ನ ಎಸ್ಟಿಮೇಷನ್ ಪ್ರಕಾರ, ಯಾಕಂದರೆ ನಾನು ಸ್ಟಾರ್ಟಿಂಗ್ ವೀಡಿಯೋಸ್ ಯಾವುದೂ ಓಡ್ತಿರಲಿಲ್ಲ. ಲೈಕ್ ಬೇರ್ಲಿ ಒಂದು 500 ವ್ಯೂಸ್ ಬರ್ತಿತ್ತು, ಒಂದು 600 ವ್ಯೂಗಳು ಬರ್ತಿತ್ತು ನನಗಷ್ಟೇ. ಆ್ಯಂಡ್ ರೀಸೆಂಟಾಗಿ ನಾನು ಯಾವಾಗ ಡಬ್ಲಿನಿಗೆ ಬರ್ತಿದ್ದೆ, ಅದೊಂದು ಫ್ಲೈಟಿಂದ ಒಂದು ವೀಡಿಯೋ ಹಾಕಿದ್ದೆ. ಕಂಪ್ಲೀಟಾಗಿ ನಾನು ಫ್ಲೈಟ್ ತೊಗೊಂಡಿದ್ದು ವೀಡಿಯೋ ಆ್ಯಂಡ್ ಡಬ್ಲಿನಿಗೆ ರೀಚ್ ಆಗಿದ್ದು. ಆ್ಯಂಡ್ ಆ ವಿಡಿಯೋ ಏನಾಯಿತು, ಓವರ್ ನೈಟ್ ಸಕ್ಸಸ್ ಅದು. 120ನೋ 130K ಹಿಟ್ ಆಯ್ತು ಅದು. ಆ್ಯಂಡ್ ಅದಕ್ಕೆ ಆಲ್ಮೋಸ್ಟ್ ಒಂದು 3000 ಕಾಮೆಂಟ್ಸ್ ಏನೋ ಇದೆ ಆ ವಿಡಿಯೋಗೆ. ಆ್ಯಂಡ್ ತುಂಬ ಜನ ಫಾಲೋವರ್ಸ್ ಕೂಡ ಬಂದರು. ಆ್ಯಂಡ್ ತುಂಬ ಜನದ ಮುಂದೆ ಬರೋಕ್ಕೆ ಚಾನ್ಸ್ ಸಿಕ್ತು ಆ ವಿಡಿಯೋಯಿಂದ ನನಗೆ. ಆ್ಯಂಡ್ ತುಂಬ ಜನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರಿ, ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರಿ ಅದಾದಮೇಲಿಂದ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಯೂಟ್ಯೂಬ್ ಕೂಡ ನನ್ನ ವೀಡಿಯೋಸನ್ನು ಬೂಸ್ಟ್ ಮಾಡೋಕ್ಕೆ ಶುರು ಮಾಡ್ತು. ಸೊ ಅದಾದಮೇಲೆ ತುಂಬ ಕನ್ಸಿಸ್ಟೆಂಟಾಗಿ 10K 20K ವ್ಯೂಸ್ ಬರ್ತಿತ್ತು ನನಗೆ. ಈಗ ಲಾಸ್ಟ್ ಒಂದು 3-4 ವೀಡಿಯೋಸಿಂದ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ. 2000 3000 ವ್ಯೂಸ್ 4000 ವ್ಯೂಸ್ ಮ್ಯಾಕ್ಸ್ ಬರ್ತಿದೆ ಅಷ್ಟೇ. ಆ್ಯಂಡ್ ತುಂಬ ಒಳ್ಳೊಳ್ಳೆ ಕಾಂಟೆಂಟ್ ಹಾಕ್ತಿದ್ದೀನಿ ಲಾಸ್ಟ್ 1 ವೀಕಿಂದ. ಲೈಕ್ ತುಂಬ ಒಂಥರ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಬಟ್ ಯಾರಿಗೂ ಇನ್ಫಾರ್ಮೇಷನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸ್ತಿದೆ. ಬಟ್ ಇಟ್ಸ್ ಓಕೆ, ಎಷ್ಟು ಜನ ಯುಟಿಲೈಸ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅದನ್ನ. ತುಂಬ ಒಳ್ಳೆ ಇನ್ಫಾರ್ಮೇಷನ್ ಅದು. ಸೊ ಇದೊಂದು ಮೈಲ್ ಸ್ಟೋನ್ ಹಿಟ್ ಆಗಿದೆ. ಮತ್ತೆ ರೀಲೋಡ್ ಬಂತ ತಗೊಳ್ಳಿ, ಮತ್ತೆ ರೀಲೋಡು. ಆ್ಯಂಡ್ ಯಾರಾದರೂ ನನ್ನನ್ನು ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ತುಂಬ ಒಳ್ಳೊಳ್ಳೆ ಕಾಂಟೆಂಟ್ ಬರುತ್ತೆ ಚೆನ್ನಾಗಿ. ಆ್ಯಂಡ್ ಇದೇ ಲಾಸ್ಟ್ ವಿಡಿಯೋ ನಾನು ಜನಕ್ಕೆ ಹೇಳ್ತಿರೋದು ಫಾಲೋ ಮಾಡ್ಕೊಳ್ಳಿ ಅಂತ. ಇದಾದಮೇಲೆ ನಾನು ಯಾವ ವಿಡಿಯೋಲ್ಲೂ ನನ್ನನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಲ್ಲ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಿಲ್ಲ. ಇದೇ ಲಾಸ್ಟ್ ವಿಡಿಯೋ. ಏನಕ್ಕೆ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ತೀರಾ ಅಂತ ಗೊತ್ತು ನನಗೆ. ಆ್ಯಂಡ್ ಒಳ್ಳೆ ಕಾಂಟೆಂಟ್ ಹಾಕಿದ್ರೆ ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡ್ತೀರಾ ಅಂತ ಗೊತ್ತು. ಬಟ್ ಇನಿಷಿಯಲಿ ನನಗೆ ಅದೊಂದು ಸಪೋರ್ಟ್ ಮತ್ತು ಬೂಸ್ಟ್ ಬೇಕಿತ್ತು. ಸೊ ಅದಕ್ಕೆ ನಾನು ಎವ್ರಿ ವಿಡಿಯೋ ಕೇಳ್ತಿದ್ದೆ ನನ್ನನ್ನು ಫಾಲೋ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ನೀವು ಮಾಡ್ಕೊಂಡಿದ್ದೀರಾ, ಸಖತ್ತು. ಲೈಕ್ ಐ ಆಮ್ ವೆರಿ ಹ್ಯಾಪಿ. ನಿಜ ಹೇಳ್ಬೇಕಂದ್ರೆ ಸಖತ್ ಖುಷಿ ಆಯಿತು. ಲೈಕ್ ನಾನು ಇನ್ಸ್ಟಾಗ್ರಾಮಲ್ಲಿ 100K ಹಿಟ್ ಆದಾಗಲೂ ನಾನು ಒಂದು ವೀಡಿಯೋನೂ ಮಾಡಿಲ್ಲ ಅದ್ರ ಮೇಲೆ. ನಾನು ಅದನ್ನು ಸೆಲೆಬ್ರೇಟು ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ಸ್ಟೋರಿ ಹಾಕಿದ್ದೆ ಅಷ್ಟೇ, 100K ಆಯಿತು ಅಂತ. ಒಂದು ಪೋಸ್ಟ್ ಕೂಡ ಹಾಕಿಲ್ಲ ನಾನು 100Kಗೆ. ಆ್ಯಂಡ್ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನೊಂದು 8500 ಫಾಲೋವರ್ಸ್ ಅಷ್ಟೇ ಇರೋದು ನನಗೆ. 8500 ಫಾಲೋವರ್ಸು 1 ಮಂತಲ್ಲಿ ಆಗಿರೋದು ನನಗೆ. ನಾನು ಇಮ್ಯಾಜಿನೂ ಮಾಡೋಕ್ಕಾಗ್ತಿಲ್ಲ. ನಾನು 1000 ಫಾಲೋವರ್ಸ್ ಏನೋ ಹಿಟ್ ಮಾಡ್ತೀನಿ ಅಂದ್ಕೊಂಡಿದ್ದೆ 1 ಮಂತಲ್ಲಿ. ಬಟ್ 8500 ಫಾಲೋವರ್ಸ್ ಹಿಟ್ ಆಗಿದೆ 1 ಮಂತಲ್ಲಿ. ಕ್ರೇಜಿ ಮಾತ್ರ. ಸಖತ್ ಹ್ಯಾಪಿಯಾಗಿದ್ದೀನಿ. ಆ್ಯಂಡ್ ಇನ್ನೂ ಮಾಡ್ತಾ ಇರ್ತೀನಿ, ಒಳ್ಳೊಳ್ಳೆ ಕಾಂಟೆಂಟ್ ಹಾಕ್ತಾ ಇರ್ತೀನಿ. ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಅಷ್ಟೇ. ಯಾಕಂದರೆ ಆಲ್ ಬಿಕಾಸ್ ಆಫ್ ಯು. ಇದು ಮತ್ತೆ ರೀಲೋಡ್ ಬಂತಪ್ಪ. ಇದು ಸೆಲೆಬ್ರೇಟೇ ಮಾಡೋಕ್ಕೆ ಬಿಡಲ್ಲ ಅಂತಾರೆ ನನ್ನ ಮಕ್ಕಳು. ಸಖತ್ ಹ್ಯಾಪಿ ಇದ್ದೀನಿ. ಆ್ಯಂಡ್ ಪ್ರೋಟೀನ್ ಶೇಕ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಈ ಮೂಮೆಂಟ್ನ ಆ್ಯಂಡ್ ನಿಮ್ಮ ಜೊತೆ. ಸೊ ಕೂಲ್. ಆ್ಯಂಡ್ ನನ್ನ ಸ್ಟಾರ್ಟಿಂಗ್ ಆ ವಿಡಿಯೋದಲ್ಲಿ ಹೇಳ್ತೀನಿ ತಡೀರಿ. ನಾನು ಆ ವಿಡಿಯೋದಲ್ಲಿ ನನಗೆ ಎಷ್ಟು ಫಾಲೋವರ್ಸ್ ಇದ್ರು ಅಂತ ಹೇಳಿದ್ದೀನಿ. ನನಗೂ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ತೋರಿಸ್ತೀನಿ ನಿಮ್ಗೆ ಅದನ್ನ. ಇವಾಗ ಕಾಣಿಸ್ತೆ. ಸೊ ಬೇಸಿಕಲಿ ನಿಮಗೆ ಹೆಂಗೆ ಅಂದರೆ 500 ಫಾಲೋವರ್ಸ್ ಆಗಿರಬೇಕು. 500 ಆಗಿಲ್ಲ ನಂದು ಇನ್ನೂ. ಆಯಿತಾ. 3 ವಿಡಿಯೋ ಅಪ್ಲೋಡ್ ಮಾಡಿರಬೇಕು, ಅದಾಗಿದೆ. ರೀಲ್ಸ್ ಆಗಿರೋದು. ಆ್ಯಂಡ್ 3000 ವಾಚ್ ಅವರ್ಸ್ ಇರಬೇಕು. ನನ್ನ 3000 ಇದೆ ನಂದು. ಆಯಿತಾ. 3 ಮಿಲಿಯನ್ ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ಸ್ ಇನ್ ವ್ಯೂಸ್ ಇರಬೇಕು. 150Kನೂ ಇಲ್ಲ ನಂದು. ಆಯ್ತಾ. ಆ್ಯಂಡ್ ಇದು ರೆವೆನ್ಯೂ ಜನರೇಟ್ ಆಗಲ್ಲ ಇದರಲ್ಲಿ. ಇದು ಬರೀ ಸೂಪರ್ಸು, ಶಾಪಿಂಗು. ಈಗ ಸೂಪರ್ಸ್ ಅಂದರೆ ಆ್ಯಂಡ್ ಮೆಂಬರ್ಶಿಪ್ ಅಂದರೆ ಯಾರಾದರೂ ಮೆಂಬರ್ಶಿಪ್ ತೊಗೊಂಡ್ರೆ ನಂದು ಇದರಲ್ಲಿ, ಇಲ್ಲ ಯಾರಾದರೂ ಸೂಪರ್ ಚಾಟ್ ಕಳಿಸಿದ್ರೆ ನನಗೆ, ಇಲ್ಲ ನನ್ನ ಶಾಪಿಂಗ್ ಲಿಂಕ್ ಇದು ಕ್ಲಿಕ್ ಮಾಡಿ ಬೈ ಮಾಡಿದ್ರೆ ಕಮಿಷನ್ನು. ಇದು ಆ್ಯಡ್ ರೆವೆನ್ಯೂಗಲ್ಲ. ಆ್ಯಡ್ ರೆವೆನ್ಯೂಗೆ ಇನ್ನೂ ಕೆಳಗಡೆ 1000 ಫಾಲೋವರ್ಸ್ ಇರಬೇಕು, 4000 ಅವರ್ಸ್ ವ್ಯೂ ಮಾಡಿರಬೇಕು, ಇಲ್ಲ ಅಂದರೆ 10 ಮಿಲಿಯನ್ ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಆಗಬೇಕು. ಹತ್ರನೂ ಇಲ್ಲ ನಾನು. ಆಯ್ತಾ. ಇದಾದಾಗ ಏನಾಗುತ್ತೆ ಅಂತ ಅಂದರೆ, ಸೊ ಈ ಲೆವೆಲಿಂದ ಬಂದಿರೋದು.
ನನಗೆ 500 ಫಾಲೋವರ್ಸು ಇರಲಿಲ್ಲ ನಾನು ಶುರು ಮಾಡಿದಾಗ. ಇವಾಗ 8500 ಫಾಲೋವರ್ಸ್ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸೊ ಐ ಹೋಪ್ ನನ್ನ ಕಾಂಟೆಂಟ್ ಹೆಲ್ಪ್ ಮಾಡ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಜನ ಕಾಮೆಂಟ್ ಕೂಡ ಮಾಡ್ತೀರಾ, ಸಖತ್ ಖುಷಿ ಆಗುತ್ತೆ ಓದಿ. ಲೈಕ್ ಯೂಸ್ ಆಗ್ತಿದೆ, ಹೆಲ್ಪ್ ಆಗ್ತಿದೆ, ಇನ್ಸ್ಪೈರ್ ಮಾಡ್ತಿದ್ದೀರಾ ಅಂತ. ನಂಗೆ ಹೆಂಗೆ ಅಂದರೆ ನಾನು ಇನ್ಸ್ಪೈರ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಜಸ್ಟ್ ಏನೋ ಒಂದು ಕ್ಯಾಶುಯಲ್ ಆಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದಷ್ಟೇ. ಆ್ಯಂಡ್ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ. ಇನ್ಸ್ಪೈರ್ ಮಾಡೋ ಅಷ್ಟೆಲ್ಲ ನಾನೇನು ಮಾಡ್ತಿಲ್ಲ ಅಂತ ನನಗನ್ಸುತ್ತೆ. ನಾನೇ ಕಮ್ಮಿ ಮಾಡ್ತಿದ್ದೀನಿ ಅಂತ ನನಗನ್ಸುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೊಂದೇನು ಅಂತ ಅಂದರೆ, ಅರ್ನಿಂಗಲ್ಲಿ ನಮಗೆ ಮೆಂಬರ್ಶಿಪ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ಬೇಸಿಕಲಿ ನೀವು ನನ್ನ ಮೆಂಬರ್ಶಿಪ್ ತೊಗೊಳ್ಳೋ ಥರ. ಅದರಲ್ಲಿ ಏನಂತ ಅಂದರೆ ಮೆಂಬರ್ಸ್ ಓನ್ಲಿ ವೀಡಿಯೋಸು, ಶಾರ್ಟ್ಸು ಆ ಥರ ಎಲ್ಲ ಹಾಕಬೇಕು ಅಂತ. ನಾನು ಯಾವುದೂ ಹಾಕೋದಿಲ್ಲ ಹಾಗೆ. ಎಲ್ಲ ವೀಡಿಯೋನು ಎಲ್ಲರೂ ನೋಡಲಿ ಅಂತ ನಾನು ಫ್ರೀಯಾಗಿ ಹಾಗೆ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೂ ನನ್ನ ಮೆಂಬರ್ಶಿಪ್ ತೊಗೊಳಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ನೋಡಿ, ಈ ಮೆಂಬರ್ಶಿಪ್ ಏನಿದೆ ಯಾರೂ ತೊಗೊಳಕ್ಕೆ ಹೋಗ್ಬಿಡಿ. ನಾನೇ ಅದಕ್ಕೆ ಏನಂತ ಹೆಸರು ಹಾಕಿದ್ದೀನಿ ನೋಡಿ ಇಲ್ಲಿ, ನಾಮ, ಪಂಗನಾಮ, ಗೋವಿಂದ ಗೋವಿಂದ, ಚೊಂಬು ಅಂತ ಹಾಕಿದ್ದೀನಿ. ಸೊ ಯಾರೂ ಅದನ್ನು ತೊಗೊಳಕ್ಕೆ ಹೋಗ್ಬಿಡಿ. ಲೈಕ್ ಲಿಟ್ರಲ್ ವೇಸ್ಟು. ನಿಮ್ಮ ಹತ್ರ ತುಂಬ ಹಾರ್ಡ್ ಅರ್ನ್ಡ್ ಮನಿ ಇರುತ್ತೆ ಆಯಿತಾ, ನಿಮ್ಮ ಮೇಲೆ ಅದನ್ನು ಇನ್ವೆಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಂದು ಎಲ್ಲ ವೀಡಿಯೋಸು ನಾನು ಫ್ರೀಯಾಗಿ ಹಾಕ್ತೀನಿ ಯೂಟ್ಯೂಬಲ್ಲಿ. ಯಾರಿಗೂ ಏನೂ ಚಾರ್ಜ್ ಮಾಡೋದಿಲ್ಲ ನಾನು. ಅಷ್ಟೇ ಸಿಂಪಲ್. ನನಗಿಷ್ಟ ಇಲ್ಲ, ನಾನು ಅದಕ್ಕೆ ಶುರು ಮಾಡಿದ್ದು. ನಂಗೆ ಗೊತ್ತಿಲ್ಲ, ಲೈಕ್ ಮಾಡೋದ್ರಿಂದ ಏನೂ ತಪ್ಪಿಲ್ಲ. ಯಾರ್ಯಾರು ಮಾಡ್ತಾರೋ ಅವ್ರದ್ದೇನೂ ತಪ್ಪಿಲ್ಲ. ಅವ್ರದ್ದೊಂದು ಇನ್ಕಮ್ ಅಂತ ಒಂದು ಬರುತ್ತೆ ಫ್ಯಾಮಿಲಿ ನಡ್ಸೋದಕ್ಕೆ ಅವ್ರಿಗೆಲ್ಲ. ಬಟ್ ನನಗಿಷ್ಟ ಇಲ್ಲ ಮಾಡೋಕ್ಕೆ. ನಿಮಗೆ ಹಾಗೆ ವೀಡಿಯೋಸ್ ಕೊಡೋಕ್ಕೆ ಇಷ್ಟ. ಅದೇನು ಆ್ಯಡ್ ರೆವೆನ್ಯೂ ಜನ್ರೇಟ್ ಆಗುತ್ತೆ ನೋಡೋಣ, ಅದು ಎಷ್ಟಾಗುತ್ತೆ ಅಂತ. ನನಗೆ ಅದ್ರದ್ದು ಐಡಿಯಾ ಇಲ್ಲ. ಸೊ ನೋಡೋಣ. ನನ್ನ ಮೆಂಬರ್ಶಿಪ್ ಯಾರೂ ತೊಗೋಬೇಡಿ ಅಷ್ಟೇ. ನಾನೇನೂ ಹಾಕೋದಿಲ್ಲ. ನನ್ನ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಏನೂ ಹಾಕಲ್ಲ. ನನ್ನ ಮೆಂಬರ್ಸ್ ಓನ್ಲಿ ಶಾರ್ಟ್ಸು ಹಾಕಲ್ಲ. ಮೆಂಬರ್ ಚಾಟ್ ಗ್ರೂಪ್ ಏನೂ ಇಲ್ಲ. ನೀವು ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಆಯಿತಾ. ಆದಷ್ಟು ಕಾಮೆಂಟ್ಗಳಿಗೆ ರಿಪ್ಲೈ ಮಾಡ್ತೀನಿ. ನಾನು ಫುಲ್ ಟ್ರೈ ಮಾಡ್ತೀನಿ. ನಾನು ಎಲ್ಲ ಕಾಮೆಂಟಿಗೂ ರಿಪ್ಲೈ ಮಾಡೋಕ್ಕೆ ಫುಲ್ ಟ್ರೈ ಮಾಡ್ತೀನಿ ನಾನು ಆಯಿತಾ. ಮಾಡೋಕ್ಕೆ ಹೋಗ್ಬಿಡಿ, ತೊಗೊಳಕ್ಕೆ ಹೋಗ್ಬಿಡಿ. ತುಂಬ ದುಡ್ಡು ಏನಾದ್ರು ತುಂಬಿ ತುಳುಕ್ತಾ ಇದೆ, ನಿಮಗೆ ಗೊತ್ತಾಗ್ತಿಲ್ಲ ಎಲ್ಲಿ ಖರ್ಚು ಮಾಡೋದು ಅಂತ ಅಂದರೆ ಕಳಿಸಿ ಆಯಿತಾ, ಅಷ್ಟೇ. ಬಟ್ ಏನೂ ಸಿಗಲ್ಲ ಅದರಿಂದ ರಿಟರ್ನ್ ನಿಮಗೆ. ಆ್ಯಂಡ್ ಅದು ಬಿಟ್ಟರೆ ಆ್ಯಡ್ ರೆವೆನ್ಯೂ ಬರುತ್ತೆ, ಅದೇನೇನೋ ಇದೆ. ಆ್ಯಂಡ್ ನನಗೆ ಈ ಫ್ಯಾಮಿಲಿ ಇನ್ನೂ ತುಂಬ ದೊಡ್ಡದು ಮಾಡಬೇಕು ಅಂತ ಆಸೆ ಇದೆ. 100K 1 ಮಿಲಿಯನ್ವರೆಗೂ ಮಾಡಬೇಕು ಅಂತಲೂ ಆಸೆ ಇದೆ ನನಗೆ. ನೋಡೋಣ, ನಿಮ್ಮ ಸಪೋರ್ಟ್ ಇದ್ರೆ ಆಗುತ್ತೆ ಅಷ್ಟೇ. ಲೈಕ್ ನೀವೇನಿದ್ದೀರ ಅದೇ ಈ ಚಾನಲ್ ಅಷ್ಟೇ. ನಾನು ಒಬ್ಬ ಏನೂ ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಬಿಕಾಸ್ ಆಫ್ ಯು. ನೀವೆಲ್ಲರೂ ಸೇರಿ ಈ ಚಾನಲ್ ಅಷ್ಟೇ. ನಾನು ಒಬ್ಬನಿಂದ ಏನೂ ಇಲ್ಲ. ನೀವು ಫಾಲೋ ಮಾಡೋದ್ರಿಂದ, ನೀವು ಕಾಮೆಂಟ್ ಮಾಡೋದ್ರಿಂದ, ಆ್ಯಂಡ್ ನೀವು ಕಾಮೆಂಟ್ಗಳಲ್ಲಿ ಐಡಿಯಾಗಳು ಕೊಡೋದ್ರಿಂದನೇ ಚಾನಲ್ ನಡೀತಿರೋದು. ಇಲ್ಲ ಅಂತಂದರೆ ನಂಗೆ ಆ ಮೋಟಿವೇಶನ್ ಇಲ್ಲ ಅಂದರೆ ನಾನು ನಿಲ್ಲಿಸ್ತಿದ್ದೆ, ಮುಂಚೆನೇ ನಿಲ್ಲಿಸ್ಬಿಡ್ತಿದ್ದೆ. ಆ ಮೋಟಿವೇಶನ್ ಕೊಟ್ಟಿದ್ದೆ ನೀವು. ನನಗೆ ಒಂಥರ ಇನ್ಸ್ಪಿರೇಷನ್. ನೀವು ನನಗೆ ಹೇಳ್ತೀರಾ ಕಾಮೆಂಟಲ್ಲಿ, ನೀವು ಇನ್ಸ್ಪೈರ್ ಮಾಡ್ತೀರಾ. ನಿಮ್ಮ ಕಾಮೆಂಟ್ಸ್ ನನ್ನನ್ನು ಇನ್ಸ್ಪೈರ್ ಮಾಡುತ್ತೆ, ಮತ್ತೆ ವೀಡಿಯೋ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ನಿಮ್ಮ ಕಾಮೆಂಟ್ಸ್ ಏನಾರೋ ಬಂದಿಲ್ಲ ಅಂದಿದ್ರೆ ನಾನು ಮೇ ಬಿ ತುಂಬ ಬೇಗನೆ ಗಿವ್ ಅಪ್ ಮಾಡ್ತಿದ್ದೆ ಅನಿಸುತ್ತೆ. ಬಟ್ ನೀವು ಮಾಡಿದ್ದು ಸಪೋರ್ಟಿಂದನೇ ಶುರು ಆಗಿದ್ದು ಚಾನಲ್ ಕೂಡ. ಆ್ಯಂಡ್ ಇನಿಷಿಯಲಿ ಸ್ವಲ್ಪ ಜನ ನನಗೆ ಸ್ಟಾರ್ಟಿಂಗಿಂದ ಹಿಡ್ದು ಇವತ್ತವರೆಗೂ ಕಾಮೆಂಟ್ ಮಾಡ್ತೀರಾ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನನ್ನ ಸಬ್ಸ್ಕ್ರೈಬರ್ಸ್ನ ಶೇರ್ ಮಾಡ್ತೀನಿ ಒಂದಿನ. ನಮಗೆ ಅಲ್ಲಿ ಲಾಗ್ ಬರುತ್ತೆ, ಯಾರು ನಮಗೆ ನಮ್ಮ ವೀಡಿಯೋಗೆ ಜಾಸ್ತಿ ಕಾಮೆಂಟ್ ಹಾಕಿದ್ದಾರೆ ಅಂದರೆ ಎಲ್ಲ ವೀಡಿಯೋಗೂ ಕಾಮೆಂಟ್ ಹಾಕಿರೋರ್ದು ಹೈಯೆಸ್ಟ್ ಕಾಮೆಂಟ್ ಯಾರ್ದಿದೆ, ಹೈಯೆಸ್ಟ್ ಇದೆ. ಸೊ ಅದೆಲ್ಲ ಶೇರ್ ಮಾಡ್ತೀನಿ. ಸೊ ನಾನು ಎಲ್ಲ ವೀಡಿಯೋಗೂ ರೆಗ್ಯುಲರಾಗಿ ಕಾಮೆಂಟ್ ಹಾಕೋಕ್ಕೆ ಟ್ರೈ ಮಾಡಿ. ಸೊ ಆ ಸ್ಕೋರ್ ಬೋರ್ಡಲ್ಲಿ ಮೇಲಕ್ಕೆ ಬರ್ತೀರಾ ನೀವು. ಅಂದರೆ ಏನೂ ಇಲ್ಲ, ಜಸ್ಟ್ ಒಂದು ಗೇಮ್ ಇದ್ದಂಗೆ ಅಷ್ಟೇ. ಅದರಿಂದ ಏನೂ ಆಗಲ್ಲ. ನನಗೆ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗೋದು. ಒಂದಿನ ಶೇರ್ ಮಾಡ್ತೀನಿ ಅದನ್ನ. ಆ್ಯಂಡ್ ಕೆಲವ್ರ ಹೆಸರುಗಳು ನನಗೆ ತಲೆಯಲ್ಲಿ ಉಳ್ಕೊಬಿಟ್ಟಿದೆ ಹಿಂಗೆ. ನೀವು ಕಮೆಂಟ್ ಮಾಡಿ ಎವ್ರಿ ಡೇ ನೋಡ್ತೀನಿ ನಾನು. ನಿಮ್ಮ ಕಾಮೆಂಟ್ ಎವ್ರಿ ವೀಡಿಯೋಗಿರುತ್ತೆ. ಸ್ಟಾರ್ಟಿಂಗ್ 1 ಅವರ್ ಒಳಗೆಲ್ಲ ಕಾಮೆಂಟ್ ಮಾಡಿರ್ತೀರ. ಸೊ ಲೈಕ್ ಸಖತ್ ಖುಷಿ ಫೀಲ್ ಆಗುತ್ತೆ. ಲೈಕ್ ಕಾದ್ಬಿಟ್ಟು ವೀಡಿಯೋ ನೋಡ್ತೀರಾ ನಂದು. ಆ್ಯಂಡ್ ನಾನು ಎವ್ರಿ ಡೇ ಸೇಮ್ ಟೈಮಿಗೆ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಬೆಳಗ್ಗೆ 8 ಗಂಟೆಗೆ. ಅಲ್ಲಿ ಗೊತ್ತಿಲ್ಲ 8, 9, 10, 11, 12 ಮೇ ಬಿ 12 ಗಂಟೆ 1 ಗಂಟೆಗೆ ಏನೋ ಬರುತ್ತೆ ಅನ್ಸುತ್ತೆ ಅಲ್ಲಿ. ಗೊತ್ತಿಲ್ಲ ನನಗೆ. 1 ಗಂಟೆ ಹತ್ತತ್ರ ಅನಿಸುತ್ತೆ ಆಯಿತಾ. ಸೊ ನೀವು ನೋಡ್ತೀರಾ, ಫಸ್ಟ್ ಕಾಮೆಂಟ್ ಅಂತೆಲ್ಲ ಹಾಕ್ತೀರಾ. ಸೊ ಖುಷಿ ಆಗುತ್ತೆ ತುಂಬ. ಏನಿಲ್ಲ, ನಂಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಲೈಕ್ ಐ ಆಮ್ ಹ್ಯಾಪಿ. ಮುಖಕ್ಕೆ ಕ್ರೀಮ್ ಹಚ್ಕೊಂಡಿದ್ದೀನಿ, ಅದಕ್ಕೆ ಮುಖ ಶೈನಿ ಹೊಡಿತಿದೆ ಅಷ್ಟೇ ಆಯಿತಾ. ಸ್ನಾನ ಮಾಡ್ಕೊಬಂದೆ. ಈವ್ನಿಂಗ್ ಕ್ರೀಮ್ ಅಂತ ಡರ್ಮಟಾಲಜಿಸ್ಟ್ ಕೊಟ್ಟಿದ್ರು, ಹಚ್ಕೊಂಡಿದ್ದೀನಿ. ಅದಕ್ಕೆ ಮುಖ ಶೈನ್ ಹೊಡಿತಿದೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ವಿಡಿಯೋ ನೋಡಿ ಅಷ್ಟೇ. ಸೊ ಅಷ್ಟೇ. ನೀವು ಸೆಲೆಬ್ರೇಟ್ ಮಾಡಿ, ನಿಮ್ಮ ಸಕ್ಸಸ್ ಕೂಡ ಇದು ಆಯಿತಾ. ಸೊ ಓಕೆ ಅಷ್ಟೇ, ಇನ್ನೇನಿಲ್ಲ. ಈ ವಿಡಿಯೋ ಇದೊಂದೇ ಹೇಳ್ಬೇಕನ್ನಿಸ್ತು ಅಷ್ಟೇ. ಇವತ್ತು ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಇವತ್ತು. ಲೆಗ್ ಸೆಷನ್ ತುಂಬ ಇಂಟೆನ್ಸ್ ಆಗಿತ್ತು ಇವತ್ತು. ಆ್ಯಂಡ್ ವೀಕ್ಲಿ ಅಪ್ಡೇಟ್ ಕೊಡಬೇಕಂದ್ರೆ 81.5 kgs ಇದೆ ಬಾಡಿ ವೇಟ್ ಇವತ್ತು. ಲಾಸ್ಟ್ ವೀಕ್ ನಾನು ಚೆಕ್ ಮಾಡಿದಾಗ 82 kg ಸಮಥಿಂಗ್ ಇದೆ. ಸೊ 500 ಗ್ರಾಮ್ಸ್ ಹತ್ತಿರ ಕಮ್ಮಿ ಆಗಿದ್ದೀನಿ. ಆ್ಯಂಡ್ ಇವತ್ತು ಡಯಟ್ ಚೇಂಜ್ ಆಗೋ ಚಾನ್ಸಸ್ ಇದೆ. ನನ್ನ ಕೋಚು ನನಗೆ ಅಪ್ಡೇಟ್ ಮಾಡ್ತಾರೆ. ನನಗೆ ಅಪ್ಡೇಟ್ ಬರ್ತಿದ್ದಂಗೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅದು ಅಪ್ಡೇಟ್ ಆಗೋವರೆಗೂ ನಾನು ಮೀಲ್ ಪ್ರೆಪ್ ಮಾಡೋದು ಬೇಡ ಅಂತ ಕಾಯ್ತಿದ್ದೀನಿ ಅಷ್ಟೇ.
ಸೊ ಟೈಮ್ ಟು ಟೈಮ್ ಮೀಲ್ ಮಾಡ್ಕೊಂಡು ತಿಂತಿದ್ದೀನಿ. ಅದು ಅಪ್ಡೇಟ್ ಆದಮೇಲೆ ಒಂದು 3 ಡೇಸಿನ ಮೀಲ್ ರೆಡಿ ಮಾಡಿಡೋಣ, ವಿಡಿಯೋ ಮಾಡ್ತೀನಿ ನಾಳೆ. ಸೊ ಅದಕ್ಕೆ ಕಾಯ್ತಿದ್ದೀನಿ. ಅದು ಬಿಟ್ಟರೆ ವರ್ಕೌಟ್ ಎಲ್ಲ ಆ್ಯಸ್ ಯೂಶುವಲ್ ನಡೀತಿದೆ. ಪುಷ್ ಪುಲ್ ಲೆಗ್ಸ್ ಆಲ್ಮೋಸ್ಟ್ ಟ್ವೈಸ್ ಅ ವೀಕ್, 5 ಡೇಸ್ ಹತ್ತಿರ ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ನಾರ್ಮಲಿ ಆಫೀಸ್ ಕೆಲಸಗಳೆಲ್ಲ ನಡೀತಿದೆ, ಎಲ್ಲ ನಾರ್ಮಲಾಗಿ ನಡೀತಿದೆ ಕಣ್ರು, ಇನ್ನೇನಿಲ್ಲ. ಇದೊಂದು ಇವತ್ತು ಚೇಂಜ್ ಆಯಿತು, ಖುಷಿ ಆಯಿತು, ಹೇಳೋಣ ಅನ್ನಿಸ್ತು, ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು. ಯಾಕಂದರೆ ನಾನು ಒಬ್ಬನೇ ಸೆಲೆಬ್ರೇಟ್ ಮಾಡೋದು, ಇಟ್ಸ್ ನಾಟ್ ಫೇರ್. ನಿಮ್ಮದು ಸೆಲೆಬ್ರೇಷನ್ ಆಗುತ್ತಿದ್ರಲ್ಲಿ, ಅದಕ್ಕೋಸ್ಕರ ಅಷ್ಟೇ. ಓಕೆನಾ? ಸೊ ಹ್ಯಾಪಿ. ಸೊ ಆದಷ್ಟು ಬೇಗ ಫಸ್ಟ್ 10K ಫಾಲೋವರ್ಸ್ ಕಂಪ್ಲೀಟ್ ಮಾಡಿ ನನಗೆ. ಆ್ಯಂಡ್ ಅದಾದಮೇಲೆ 100Kಗೆ ಟಾರ್ಗೆಟ್ ಮಾಡೋಣ. ಆದಷ್ಟು ಬೇಗ ಬೆಳೆಯೋಣ. ಆ್ಯಂಡ್ ನಮ್ಮದು ಏನಿದೆ, ಇದೊಂದು ಕಲ್ಟ್ ಬೇಸ್ ಏನಿದೆ, ಒಂದು ಕಮ್ಯುನಿಟಿ ಏನು ಬಿಲ್ಡ್ ಆಗ್ತಿದೆ. ಲೈಕ್ ಯಾಕಂದರೆ ನೋಡಿ, ಈಗ ನಿಮಗೆ ನನ್ನ ಕಾಂಟೆಂಟ್ ಸೆನ್ಸ್ ಅನ್ನಿಸ್ತಿದೆ ಅಂತಂದರೆ ಯು ಆರ್ ಆನ್ ದ ರೈಟ್ ಪಾತ್. ಯಾಕಂದರೆ ನಾವು ಸುಮ್ಮನೆ ಏನು ಅನ್ಸುತ್ತೆ ಅದು ಮಾತಾಡಲ್ಲ. ಏನು ಸೈಂಟಿಫಿಕಲಿ ಪ್ರೂವನ್ ಇದೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಮಾತಾಡಿ ಅದನ್ನು ಆಕ್ಸೆಪ್ಟ್ ಮಾಡ್ತಿದ್ದೀವಿ ಅಷ್ಟೇ. ಆ ಥರ ಕಾಂಟೆಂಟ್ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಯಾರಾದರೂ ಮಾಡ್ತಾರೆ ಅಂದರೆ ನಂಗೆ ಹೇಳಿ. ನನ್ನ ಕನ್ನಡ ಕಾಂಟೆಂಟ್ ನನಗೆ ಅಷ್ಟೊಂದು ಸಜೆಷನಲ್ಲಿ ಬರ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಕಾಂಟೆಂಟ್ ಕ್ರಿಯೇಟರ್ಸೇ ಇಲ್ವಾ ಅಥವಾ ನನಗೆ ಬರ್ತಿಲ್ವಾ ಸಜೆಷನ್, ನನಗೆ ಗೊತ್ತಾಗ್ತಿಲ್ಲ. ನಾನು ಈವನ್ ಸರ್ಚ್ ಮಾಡಿದ್ರು ಯೂಟ್ಯೂಬಲ್ಲಿ ನನಗೆ ಆ ಕಾಂಟೆಂಟ್ಗಳೇ ಸಿಗ್ತಿಲ್ಲ. ನನಗೆ ಅವಾಗಲೇ ಶಾಕಾಗಿ ನಾನು ಶುರು ಮಾಡಿದ್ದು, ಯಾರು ಯಾಕೆ ಮಾತಾಡ್ತಿಲ್ವಲ್ಲ, ಯಾವ ಒಂಥರ ಡೀಪ್ ಡಿಸ್ಕಷನ್ ಆಗಲಿ, ಒಂದು ಕಾನ್ವರ್ಸೇಷನ್ನೇ ಮಾಡ್ತಿಲ್ವಲ್ಲ ಅಂತ. ಸೊ ಹಾಗೆ ಆ್ಯಂಡ್ ಅಷ್ಟೇ. ಸೊ 1 ಮಂತಿಗೆ ಹೆವಿ ಪ್ರೋಗ್ರೆಸ್ಸು. 500 ಫಾಲೋವರ್ಸ್ ಟು 8500 ಫಾಲೋವರ್ಸ್, 0 ಮನಿ ಟು ಮಾನಿಟೈಸೇಷನ್ ಆನ್ ಆಗಿದೆ ಇವಾಗ. ಆ್ಯಂಡ್ ಸೊ ಕ್ರೇಜಿ. ನೋಡೋಣ ಈಗ ಹೋಗ್ತಾ ಹೋಗ್ತಾ ಹೆಂಗಾಗುತ್ತಂತ. ಇಯರ್ ಎಂಡ್ ಒಳಗಡೆ 100K ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ನೀವು ಸಪೋರ್ಟ್ ಮಾಡಿದ್ರೆ ಆಗುತ್ತದನ್ನು. ಸೊ ಥ್ಯಾಂಕ್ಸ್. ಸಿಗೋಣ ನಾಳೆ. ಬಾಯ್. ಏನೋ ಓದ್ತಿದೆ. ಸೊ ಇದೊಂದು ಮೈಲ್ ಸ್ಟೋನ್. ಇದು ಥಂಬ್ನೇಲ್ಗೂ ಆಗುತ್ತೆ, ಥಂಬ್ನೇಲಿಗೆ ಯೂಸ್ ಮಾಡೋಣ ಇದನ್ನ, ಆಯಿತಾ? ಇದನ್ನು ಥಂಬ್ನೇಲಿಗೆ ಹಾಕ್ತೀನಿ ನಾನು.